ಯುಗದ ಆದಿಯು ಬಂತು ಸಗದ ಸುಗ್ಗಿಯು ತಂತು ಜಗಕ್ಕೆಲ್ಲ ಹೊಸ ಕಳೆಯು ತುಂಬಿತೆಂತು. ಬಗೆ ಬಗೆಯ ಬಣ್ಣಗಳ ಬರೆದ ಚಿತ್ರದ ಹಾಗೆ ನೆನೆದಮ್ಮ ನವವಧುವೆ ಆದಳಿಂತು. ಸಾರಾಂಶ: ಪ್ರಸ್ತುತ ಪದ್ಯಭಾಗವನ್ನು ಕವಿ ಬಸವರಾಜ ಸಾದರ್ ಅವರು ಬರೆದಿರುವ ಸಿಸಿಫಸರ ಸುತ್ತ ಎಂಬ ಕವನ ಸಂಕಲನದಿಂದ ಆಯ್ದ ಸವಿಚೈತ್ರ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಪ್ರಸ್ತುತ ಪದ್ಯಭಾಗದಲ್ಲಿ ಕವಿ ವಸಂತಕಾಲದ ಸೊಬಗನ್ನು ಕವಿಯು ಬಹಳ ಸೊಗಸಾಗಿ ವರ್ಣಿಸಿದ್ದಾನೆ. ಭೂಮಿ ತಾಯಿ ನವವಧುವಿನಂತೆ ಶೃಂಗಾರಗೊಂಡಿದ್ದಾಳೆ ಎಂದು ಕವಿ ಯುಗದ ಆದಿ ತಂದ ಸಂಭ್ರಮವನ್ನು ವರ್ಣಿಸಿದ್ದಾರೆ. ಭಾರತೀಯರಿಗೆ ವಿಶೇಷವಾದ ಯುಗಾದಿ ಹಳತನ್ನು ಮರೆತು ಹೊಸತನ್ನು ಹೊತ್ತು ತರುವ ಸಂಭ್ರಮದ ದಿನ. ಬದುಕಿನ ಕಷ್ಟ ಸುಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಸಂದೇಶವನ್ನು ಬೇವು ಬೆಲ್ಲ ಹಂಚುವುದರ ಮೂಲಕ ಪರಸ್ಪರ ವಿನಿಮಯ ಮಾಡಿಕೊಳ್ಳುತ್ತಿದ್ದೇವೆ. ಪ್ರಕೃತಿಯಲ್ಲೂ ಹೊಸ ಬದಲಾವಣೆಯನ್ನು ಹೊತ್ತು ತರುವ ಜೊತೆಗೆ ನಮ್ಮ ಮನದಲ್ಲೂ ಹೊಸತನವನ್ನು ತರಲು ಸಹಕಾರಿಯಾಗಿದೆ ಎಂದು ಕವಿ ವರ್ಣಿಸಿದ್ದಾರೆ. ಕೊರಡ ಕೊನೆರಿಸಿ ತುದಿಗೆ ಮುಗಳ ನಗೆ ಮುತ್ತಿಟ್ಟು ಬರುಡ ಜೀವಕ್ಕೆ ಹೊಸತು ಚೈತನ್ಯವು. ಕುಕಿಲ ಕೋಗಿಲೆ ಕಂಠ ಮುಕ್ತ ತಾರಕಕ್ಕೇರಿ ಚಿಲಿಪಿಲಿಯ ಕಲರವಕ್ಕೆ ಮುತ್ತೇರಿದೆ. ಕವಿ ಬಸವರಾಜ ಸಾದರ್ ಅವರು ಬರೆದಿರುವ ಸವಿಚೈತ್ರ ಪದ್ಯದಿಂದ ಈ ಪದ್ಯಭಾಗವನ್ನು ಆರಿಸಲಾಗಿದೆ. ಪ್ರಸ್ತುತ ಪದ್ಯಭಾಗದಲ್ಲಿ ಕವಿ ವಸಂತ ಕಾಲದಲ್ಲಿ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳನ್ನು ಹಾಗೂ ಪ್ರಾಣಿ ಪಕ್ಷಿಗಳನ್ನು ಬಹಳ ಸೊಗಸಾಗಿ ಚಿತ್ರಿಸಿದ್ದಾರೆ. ಚೈತ್ರ ಮಾಸ ಪ್ರಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತದೆ. ಬರದ ಜೀವ ಜಗತ್ತಿನಲ್ಲಿ ಹೊಸ ಚಿಗುರಿನ ಮೂಲಕ ನಾವು ಚೈತನ್ಯವನ್ನು ಮೂಡಿಸುತ್ತದೆ. ಮರ ಗಿಡಗಳೆಲ್ಲ ತನ್ನ ಹಣ್ಣಾದ ಎಲೆಗಳನ್ನು ಕಳೆದುಕೊಂಡು ಹೊಸ ಚಿಗುರಿನಿಂದ ಕಂಗೊಳಿಸುತ್ತದೆ. ಒಣಗಿದ ಮರವು ಸಹ ಚಿಗುರನ್ನು ಪಡೆದು ನವ ಚೈತನ್ಯದಿಂದ ಬೀಗುತ್ತದೆ. ಈ ಸುಂದರ ವಾತಾವರಣಕ್ಕೆ ಹಕ್ಕಿಗಳ ಚಿಲಿಪಿಲಿ, ಕೋಗಿಲೆಯ ಕಂಠದಿಂದ ಹೊರಹೊಮ್ಮಿದ ನಾದವು ವಿಶೇಷ ಮೆರಗನ್ನು ನೀಡುತ್ತದೆ. ಹಕ್ಕಿಗಳ ಕಲರವು ನಮ್ಮ ಮನಸ್ಸಿಗೆ ಒಂದು ಉನ್ಮಾದ ತುಂಬಿದೆ. ಒಟ್ಟಾರೆ ಇಡೀ ಪ್ರಕೃತಿಯೇ ಕ್ರಿಯಾಶೀಲತೆಯಿಂದ ತುಂಬಿದೆ ಎಂದು ಇಲ್ಲಿ ಕವಿ ವರ್ಣಿಸಿದ್ದಾರೆ. ಮೈ ಕೊಡವಿ ಎದ್ದ ಜಗ ಖಗ ಪಕ್ಷಿ ಪ್ರಾಣಿಗಳು ಲಘು ಬಗೆಯ ದಗದಕ್ಕೆ ಹೊರಟಂತಿದೆ. ಹೊಸತ ಜೀವೋಲ್ಲಾಸ ಚೀತ ಭಾವ ವಿಲಾಸ ನೆಲಮುಗಿಲ ಬಾಲಗವೇ ನಡೆದಂತಿದೆ. ಚೈತ್ರ ಮಾಸದಲ್ಲಿ ಪ್ರಕೃತಿಯಲ್ಲಾದ ಬದಲಾವಣೆಗಳನ್ನು ಕಂಡು ಪ್ರಾಣಿ ಪಕ್ಷಿಗಳೆಲ್ಲ ಕ್ರಿಯಾಶೀಲಗೊಂಡವು. ಪ್ರಾಣಿ ಪಕ್ಷಿಗಳು ತಮ್ಮ ಜಡತೆಯನ್ನು ಬಿಟ್ಟು ಜೀವೋತ್ಸಾಹದಿಂದ ಕುಣಿದಾಡಿದಂತೆ ಆಲಸ್ಯತನವನ್ನು ಬಿಟ್ಟು ತಮ್ಮ ತಮ್ಮ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹದಿಂದ ಹೊರಟಂತೆ ಕವಿಗೆ ಗೋಚರವಾಯಿತು. ಪ್ರಾಣಿ ಪಕ್ಷಿಗಳು ಮನದಲ್ಲಿ ಚಿಗುರೊಡೆಯದ ಭಾವ ವಿಲಾಸ ಇರಿಸುತ್ತಾ ಜೀವನದಲ್ಲಿ ಹೊಸ ಉಲ್ಲಾಸದೊಂದಿಗೆ ಕಲರವ ಮಾಡುತ್ತಾ ಸಾಗುತ್ತಿವೆ. ಈ ದೃಶ್ಯ ಕವಿಯ ಕಣ್ಣಿಗೆ ಆಕಾಶ ಮತ್ತು ಭೂಮಿ ಒಂದಾಗಿ ಮಂಗಳ ವಾದ್ಯವನ್ನು ಮೊಳಗಿಸಿದಂತೆ ಭಾಸವಾಗಿದೆ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ ನಗುವ ನಲವಿನ ಮುಖವೇ ಎಲ್ಲೆಲ್ಲಿಯೋ. ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ಪ್ರಸ್ತುತ ಪದ್ಯಭಾಗವು ಯುಗಾದಿಯ ಮಹತ್ವವನ್ನು ತಿಳಿಸಿಕೊಡುತ್ತದೆ. ಯುಗಾದಿಯು ನಮ್ಮ ಹಿಂದಿನ ವರ್ಷದ ಕಹಿ ನೆನಪುಗಳನ್ನು ಮರೆಸಿ ಹೊಸ ವರುಷದ ಹೊಸತನವನ್ನು ಹೊತ್ತು ತರುತ್ತದೆ. ಎಲ್ಲರೂ ಬೆಲ್ಲವನ್ನು ಒಟ್ಟಿಗೆ ಸೇವಿಸಿ ಜೀವನದಲ್ಲಿ ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕರಿಸಬೇಕೆಂಬ ಮನೋಭಾವದೊಂದಿಗೆ ಸಂಭ್ರಮದಿಂದ ಚೈತ್ರ ಮಾಸವನ್ನು ಸ್ವಾಗತಿಸಬೇಕು. ಕಳೆದ ವರ್ಷ ಮಾಡಿರಬಹುದಾದ ತಪ್ಪುಗಳನ್ನು ತಿದ್ದಿಕೊಂಡು ಹೊಸ ಉತ್ಸಾಹದೊಂದಿಗೆ ಬಾಳುವ ಆಶಯವನ್ನು ಕವಿ ವ್ಯಕ್ತಪಡಿಸಿದ್ದಾರೆ. ಹೀಗೆ ಚೈತ್ರ ಮಾಸವು ಮಾನವನಲ್ಲೇ ಹೊಸ ಉಲ್ಲಾಸವನ್ನು ತಂದು ಕಹಿ ನೆನಪು ತೊರೆದು ಹೃದಯದಲ್ಲಿ ಸಂತೋಷವನ್ನು ತುಂಬಿಕೊಂಡು ಬದುಕುವಂತೆ ಮಾಡುತ್ತದೆ ಎಂದು ಕವಿ ವರ್ಣಿಸಿದ್ದಾರೆ.